ಇದರಲ್ಲಿ ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ಹೇಳಿ? ಆಗ್ತಿರೋದು ನಾಯಕತ್ವ ಬದಲಾವಣೆಯ ಚರ್ಚೆ. ಆದ್ರೆ ಇದರಲ್ಲಿ ನಾಯಿಗೇನ್ ಕೆಲಸ? ಸಚಿವ ಮಹದೇವಪ್ಪ ಆಡಿರುವಂತಹ ಮಾರ್ಮಿಕ ಮಾತಿದೆಯಲ್ಲ, ಕಾಂಗ್ರೆಸ್ನಲ್ಲಿ ನಾಯಿ ಜಗಳ ಹುಟ್ಟು ಹಾಕಿದೆ. ನಾಯಿ ಯಾರೋ ಬಾಲ ಯಾರೋ, ಆದ್ರೆ ಡಿಸಿಎಂ ಡಿಕೆ ಕ್ಯಾಂಪ್ ಮಾತ್ರ ಈ ಶ್ವಾನ ಸಮರಕ್ಕೆ ನಿಂತು ಬಿಟ್ಟಿದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಯಾರನ್ನ ನಾಯಿ ಅಂತ ಕರೆದಿದ್ದಾರೋ ಗೊತ್ತಿಲ್ಲ, ಯಾರನ್ನ ಬಾಲ ಅಂತ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಮ್ಮ ನಾಯಕತ್ವದ ವಿಚಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಡೊಂಕುಬಾಲದ ನಾಯಕರೇ, ನೀವೇನು ಊಟ ಮಾಡಿದಿರಿ? ಇದು ದಾಸಶ್ರೇಷ್ಠ ಪುರಂದರ ದಾಸರ ಸಾಲು. ಕಾಂಗ್ರೆಸ್ನಲ್ಲಿ ಈಗ ಅದೇ ನಾಯಿ ಪಾಡು. ನಾಯಿ ಯಾರೋ ಬಾಲ ಅಲ್ಲಾಡಿಸಿದ್ಯಾರೋ ಎಲ್ಲವೂ ಒಗಟು. ಆದ್ರೆ ಮಹದೇವಪ್ಪ ಅದ್ಯಾವ ದೃಷ್ಟಿಯಲ್ಲಿ ಹೇಳಿದ್ರೋ, ಅದ್ಯಾರಿಗೆ ನಾಯಿ ಅಂದ್ರೋ, ಹಸ್ತದ ಬೀದಿಯಲ್ಲಿ ನಾಯಿ ಜಗಳ ಶುರುವಾಗಿದೆ. ಆ ಕಡೆಯೇನು ಈ ಕಡೆಯೇನು ಅದೇ ಸದ್ದು. ಕಾಂಗ್ರೆಸ್ ಸಾಮ್ರಾಜ್ಯದಲ್ಲಿ ಇದೇನಿದು ಶ್ವಾನ ಸಮರ? ಬಾಲ ನಾಯಿ ಮಾತಿಗೆ ಬಂಡೆ ಪಡೆ ಮಾತಿನ ವಾಗ್ಬಾಣ. ಅವರು ಕೊಡ್ತಿಲ್ಲ, ಇವರು ಬಿಡ್ತಿಲ್ಲ. ಆವತ್ತು ಹಿಟ್ಟು ಹಳಸಿತ್ತು, ಹೊಟ್ಟೆಯೂ ಹಸಿದಿತ್ತು. ಗದ್ದುಗೆ ಏರಿದ್ದಾಯ್ತು. ಈಗ ಸಿಂಹಾಸನಕ್ಕಾಗಿ ಶ್ವಾನ ಸಮರ ಶುರುವಾಗಿದೆ. ಇಲ್ ಬೊಗಳಿದ್ರೆ ಡೆಲ್ಲಿ ಲೋಕ ಹಾಳಾಗಲ್ಲ ಅನ್ನುವ ಅರ್ಥದಲ್ಲಿ ಮಹದೇವಪ್ಪ ಏನಾದ್ರೂ ಬೊಗಳೋ ನಾಯಿ ಕಚ್ಚಲ್ಲ ಅಂದ್ರೋ ಏನೋ. ಡಿಕೆಶಿ ಖಡಕ್ಕಾಗಿ ಕೌಂಟರ್ ಕೊಟ್ರು. ಎಲ್ಲರಿಗೂ ಎಲ್ಲದಕ್ಕೂ ಉತ್ತರ ಕೊಡೋಕಾಗಲ್ಲ, ನಾನು ಉತ್ತರ ಕೊಡೋಕ್ ಹೋಗಲ್ಲ. ನಾನು ಸಿದ್ದರಾಮಯ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಮಾತನಾಡಿದ್ದೇವೆ ಗೊತ್ತಿದೆ. ನಾವೇನು ಕದ್ದು ಮುಚ್ಚಿ ಮಾತನಾಡಿಲ್ಲ. ಈ ವಿಚಾರದಲ್ಲಿ ಗುಟ್ಟೇನಿಲ್ಲ. ಸೂಕ್ತ ಸಮಯದಲ್ಲಿ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ ಎಂದ್ರು. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಗುಟ್ಟು ವ್ಯವಹಾರ ಏನಿಲ್ಲ. ಇಲ್ಲಿ ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನು ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಡಿಕೆ ಶಿವಕುಮಾರ್ ಅದೇ ಗುಟ್ಟಿನ ಬಗ್ಗೆ ಮಾತನಾಡಿದ್ದಾರೆ. ಸೂಕ್ತ ಸಮಯದಲ್ಲಿ ಸಿದ್ದರಾಮಯ್ಯ ಹೇಳ್ತಾರೆ ಅಂತಿರುವಂಥ ಡಿಕೆಶಿ ಅಧಿಕಾರ ಹಸ್ತಾಂತರ ಹತ್ತಿರದಲ್ಲಿದೆ ಅನ್ನುವಂಥ ಸಂದೇಶವನ್ನ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ರಣಸಂದಾಯ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಿರುವ ನಿಯತ್ತು ಮನುಷ್ಯನಿಗಿಲ್ಲ ಎಂದ ಬ್ರದರ್. ಆದ್ರೆ ನಾಯಿ ಹೇಳಿಕೆಗೆ ಡಿಕೆಶಿ ತುಟಿ ಬಿಚ್ಚಲಿಲ್ಲ. ಬಟ್ ಬ್ರದರ್ ವೈಲೆಂಟ್ ಆದ್ರು. ಮಾಜಿ ಸಂಸದ ಡಿಕೆ ಸುರೇಶ್, ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು, ಋಣ ತೀರಿಸೋ ಸ್ವಭಾವ, ನಾಯಿಗಿರುವ ನಿಯತ್ತು ಮನುಷ್ಯನಿಗಿಲ್ಲ ಅಂತ ಹೇಳಿ ನಾಣ್ಣುಡಿಯನ್ನ ಪೋಣಿಸಿದ್ರು. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ಮಹದೇವಪ್ಪ ಹೇಳಿದಂಥ ಈ ಬಾಲ ನಾಯಿ ವಿಚಾರ ಇಕ್ಬಾಲ್ ಹುಸೇನ್ಗೆ ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಗೊತ್ತಾಗಿಲ್ವಂತೆ. ಗುರುಗಳು ಜಪಕ್ ಕೂತಿದ್ದಾರೆ. ಶೀಘ್ರದಲ್ಲೇ 3ನೇ ಫೈನಲ್ ಡೇಟ್ ಕೊಡ್ತಾರೆ, ಡಿಕೆಶಿ ಸಿಎಂ ಆಗ್ತಾರೆ ಅಂತ ಹೇಳಿದ್ರು. ಅವರು ನಮ್ಮ ನಾಯಕರು, ಬಹಳ ಹಿರಿಯರು. ಅವರು ಯಾವ ಅರ್ಥದಲ್ಲಿ ಅವರು ಅದನ್ನು ಹೇಳಿದಾರೋ ಗೊತ್ತಿಲ್ಲ, ಯಾರನ್ನ ನಾಯಿ ಅಂತ ಕರೆದಿದ್ದಾರೋ ಗೊತ್ತಿಲ್ಲ, ಯಾರನ್ನ ಬಾಲ ಅಂತ ಹೇಳಿದಾರೋ ನನಗಂತೂ ಗೊತ್ತಿಲ್ಲ. ನಮ್ಮ ಗುರುಗಳು ಜಪಕ್ಕೆ ಕೂತವ್ರೆ. ಅವ್ರ ಜಪದಲ್ಲಿ ಕುತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀನಿ. ಯಾರೋ ಈ ನಮಗೆ ಆಶೀರ್ವಾದ ಮಾಡೋರು, ಯಾರೋ ಒಬ್ಬರು ರಾಜಕೀಯದ ಹಿನ್ನೆಲೆಯಲ್ಲಿ ಯಾರೋ ಒಂದೊಂದು ಶಕ್ತಿ ಬೇಕಲ್ಲ. ನೋಡಿ, ನಾವು ಹೇಳಿದ್ದೀನಲ್ಲ, 3ನೇ ಡೇಟ್ ನಾವು ಕೊಡ್ತೀವಿ. ಅತಿ ಶೀಘ್ರದಲ್ಲೇ 3ನೇ ಡೇಟ್ ಕೊಡ್ತೀವಿ. ಆ ಡೇಟ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರೆ.
ಡಿಕೆಶಿ ಮೇಲೆ ಅದೇನ್ ಪ್ರೀತಿನೋ ಅಲ್ಲಿ ನಾಯಿ ಜಗಳ ನಡೀತಾ ಇದ್ರೆ ಬಿಜೆಪಿ ಸಿಂಹ ಎಂಟ್ರಿ ಕೊಟ್ಟಿದೆ. ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ ಪ್ರತಾಪ್ ಕೋಪಾತೋಪವನ್ನ ತೀರಿಸಿದ್ದಾರೆ. 23 ಮೇನಲ್ಲಿ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ಹೇಳಿದರೆ, ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೂಗ್ಬಿಟ್ಟಿತ್ತು. ಏನು ಸಿದ್ದರಾಮಯ್ಯನವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ 5 ಸರಿ ಬೆರಳು ತೋರಿಸ್ಕೊಂಡು 2 ಕೈ ಎತ್ತಿಬಿಟ್ಟು 1 ಕೈ ಎತ್ತಿ 5 ಬೆರಳನ್ನು ತೋರಿಸ್ಬಿಟ್ಟು ಪಂಚ ಗ್ಯಾರಂಟಿ ಅನ್ನೋರು, 2 ಕೈ ಎತ್ತಿ 10 ಬೆಳೆದು 10 kg ಅಕ್ಕಿ ಅನ್ನೋರು. ಜನ ಏನಪ್ಪ ಇವ್ರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೂ ಅನ್ನಿಸ್ಬಿಡ್ತು. ಮಹದೇವಪ್ಪಗೆ ಸಿಎಂ ಆಗುವ ಸಾಮರ್ಥ್ಯ ಇದೆ, ನನ್ನ ಬಗ್ಗೆಯೂ ಅಭಿಪ್ರಾಯ ಇದೆ ಎಂದ ಪರಂ. ಅದೆಷ್ಟೇ ಕೂಗಾಟ ಕೇಳಿಸ್ತಾ ಇದ್ರು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಲೈಟ್ ಆಗಿ ದಲಿತ ಸಿಎಂ ಅಸ್ತ್ರವೊಂದನ್ನ ಪ್ರಯೋಗ ಮಾಡಿದ್ರು. ಮಹದೇವಪ್ಪ ಅವರು ಸಿಎಂ ಆಗೋಕೆ ಸಮರ್ಥರು ಅಂದ್ರು. ಮಹದೇವಪ್ಪನವರು ಸಮರ್ಥರಿದ್ದಾರೆ. ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೆ ತೆಗೆದುಕೊಳ್ಳೋದಕ್ಕೆ ಅವರಿಗೆ ಸಾಮರ್ಥ್ಯ ಇದೆ. ಅದಕ್ಕೆ ಹೇಳಿದ್ದಾರೆ ಅವರು. ಹೌದು, ಅದಕ್ಕೆ ನಾನು ಬೇಡ ಅಂತ ಹೇಳ್ದ. ಬಜೆಟ್ ಅಧಿವೇಶನ ಇನ್ನೇನು ಆರಂಭವಾಗಲಿದ್ದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಜೋರಾಗಿದೆ. ಸಿಎಂ ಬಜೆಟ್ ಮಂಡನೆಗೆ ಸಿದ್ಧತೆ ನಡೆಸ್ತಾ ಇದ್ರೆ ಡಿಕೆಶಿ ಡೆಲ್ಲಿ ರೌಂಡ್ಸ್ ಮುಗಿಸಿ ಬಂದಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಚಟುವಟಿಕೆ ಗರಿಗೆದರಿವೆ. ನಾಯಿ ಕೂಗಾಟ ಕೇಳಿಸ್ತಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.